ಎಲ್ಲ ಸೆಕೆಂಡ್ ಪಿ ವಿದ್ಯಾರ್ಥಿಗಳಿಗೆ ನಮ್ಮೊಂದು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ, ಯಾರೆಲ್ಲ ವೆಯ್ಟ್ ಮಾಡ್ತಿದ್ರು ರಿಸಲ್ಟ್ಗೋಸ್ಕರ, ಫೈನಲ್ ರಿಸಲ್ಟ್ ಅಂತ ಬಂದಿದೆ ಅಂತಲೇ ಹೇಳ್ಬೋದು. ರಿಸಲ್ಟ್ ಬಂದಮೇಲೆ ತುಂಬ ವಿದ್ಯಾರ್ಥಿಗಳಿಗೆ ಟೆನ್ಷನ್ ಆಗಿದೆ ಅಂತಲೇ ಹೇಳ್ಬೋದು. ತುಂಬ ವಿದ್ಯಾರ್ಥಿಗಳಿಗೆ ರಿಸಲ್ಟ್ನಲ್ಲಿ NC ಹಾಗೆ ಎಕ್ಸ್ ಅಂತ ತೋರಿಸ್ತಾ ಇದೆ. ರಿಸಲ್ಟ್ ನಿಮ್ಮ ಮಾರ್ಕ್ಸ್ ಪಕ್ಕದಲ್ಲಿ ಈ ಥರ ತೋರಿಸ್ತಿದೆ. ಯಾವ ಕಾರಣಕ್ಕೆ ತೋರಿಸ್ತಿದೆ, ಯಾಕೆ ಬಂದಿದೆ ಈ ಥರ, ಯಾವ ಕಾರಣದಿಂದ ಈ ಥರ ನಿಮಗೆ ಬಂತು, ಯಾವ ವಿದ್ಯಾರ್ಥಿಗಳಿಗೆ ಈ ಥರ ಬರುತ್ತೆ, ಎಲ್ಲದನ್ನು ಕೂಡ ಈ ಒಂದು ವಿಡಿಯೋಲಿ ಕಂಪ್ಲೀಟಾಗಿ ಡಿಸ್ಕಸ್ ಮಾಡ್ತಾ ಬರೋಣ. ಅದಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ಟೈಮ್ ನಮ್ಮದು ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ ವಿಡಿಯೋಗೊಂದು ಲೈಕ್ ಕೊಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ನೋಡೋದಾದರೆ ಇದೊಂದು ಒಬ್ಬರ ರಿಸಲ್ಟ್ನ ನಿಮಗೆ ತೋರಿಸ್ತೀನಿ. ನೋಡ್ಬೋದು ಇಲ್ಲಿ ಇವರಿಗೆ ಈ ಥರ ಎಕ್ಸ್ ಅಂತ ಬಂದಿದೆ. ಯಾವ ಕಾರಣಕ್ಕೆ ಬಂತು ಅಂತ ಎಲ್ಲದನ್ನು ನೋಡ್ತೋಗೋಣ. ಸೊ ಇದೆಲ್ಲ ತೋರಿಸ್ತಾ ಇರುತ್ತೆ. ಇಲ್ಲಿ NC ಅಂದರೆ ಏನಂತೆ ಫಸ್ಟ್ ಎಕ್ಸ್ಪ್ಲೇನ್ ಮಾಡ್ತೀನಿ. NC ಅಂತ ಯಾಕೆ ಬಂದಿದೆ ನಿಮಗೆ ಅಂತ. NC ಅಂದರೆ ನಾಟ್ ಕಂಪ್ಲೀಟೆಡ್ ಅಥವಾ ನಾಟ್ ಕ್ಲಿಯರ್ಡ್. ಅಂದರೆ ಒಂದು ಎಕ್ಸಾಮ್ ಅನ್ನೋದು ಕಂಪ್ಲೀಟ್ ಆಗಿಲ್ಲ, ಅದರ ಅರ್ಥ ನಿಮಗೆ ನೆಕ್ಸ್ಟ್ ಸ್ಕ್ರೋಲ್ ಮಾಡಿ ಹೇಳ್ತೀನಿ. NC ಅಂದರೆ ಸ್ಟೂಡೆಂಟ್ ಪಾಸ್ ಆಗಿಲ್ಲ. ಸಿಂಪಲಾಗಿ ಹೇಳ್ಬೇಕಂದ್ರೆ ಫೇಲ್ ಅಂತಲೇ ಅರ್ಥ. ಪಾಸ್ ಆಗಿಲ್ಲ ಅಂತ. NC ಅಂದರೆ ನಾಟ್ ಕಂಪ್ಲೀಟೆಡ್, ಫೇಲ್ ಅಂತ ಅರ್ಥ. ನೀವು ಇದ್ರ ಬಗ್ಗೆ ತುಂಬ ಟೆನ್ಷನ್ ಮಾಡ್ಕೊಡೋಕೆ ಹೋಗಬೇಡಿ. ನೀವು ನೆಕ್ಸ್ಟ್ ಇನ್ನೊಂದು ಎಕ್ಸಾಮ್ ಇರುತ್ತೆ, ಎಕ್ಸಾಮ್ 2 ಅನ್ನೋದು ಇರುತ್ತೆ. ಅದಕ್ಕೆ ಅಪ್ಲೈ ಮಾಡಿಬಿಟ್ಟು ನೀವು ಎಕ್ಸಾಮ್ 2 ಅನ್ನೋದು ಇದೇ ಏಪ್ರಿಲ್ ಎಂಡ್ಗೆ, ಏಪ್ರಿಲ್ 24ಗೆ ಮೇ ಬಿ ಸ್ಟಾರ್ಟ್ ಆಗುತ್ತೆ. ಸೊ ಆವಾಗ ನೀವು ಎಕ್ಸಾಮ್ನ ಬರೆದ್ಬಿಟ್ರೆ ಅದರಲ್ಲಿ ನೀವು ಪಾಸ್ ಆದರೆ ಪಾಸ್ ಅಂತ ತೋರಿಸುತ್ತೆ. ಸೊ ಪಾಸ್ ಅಂತ ಬರುತ್ತೆ. ಸೊ ನೀವು ತುಂಬ ಟೆನ್ಷನ್ ಮಾಡ್ಕೊಡೋಕೆ ಹೋಗಬೇಡಿ, ನೆಕ್ಸ್ಟ್ ಎಕ್ಸಾಮ್ನ ಬರೀಬೋದು. ಯಾವ ಕಾರಣಕ್ಕೆ ಈ ಥರ ಆಗುತ್ತೆ ಅಂದರೆ, ನೀವು ಮಾರ್ಕ್ಸು ಮಿನಿಮಮ್ ಮಾರ್ಕ್ಸ್ ಅಂದರೆ ಈಗ ಮಿನಿಮಮ್ 24 ಮಾರ್ಕ್ಸ್ ಬರಬೇಕಲ್ಲ, ಅಷ್ಟು ಬಂದಿಲ್ಲ ಅಂದರೆ ಮತ್ತೆ ಅಸೆಸ್ಮೆಂಟ್ ಯಾವ್ದಾದ್ರು ನಿಮ್ಮ ಇಂಟರ್ನಲ್ಸ್ ಮಾರ್ಕ್ಸ್ ಕೊಡೋಕ್ಕಿರ್ತಾರಲ್ಲ, ಅದು ಪ್ರಾಕ್ಟಿಕಲ್ ಮಾರ್ಕ್ಸ್ ಬರೋಕ್ಕಿರ್ತಲ್ಲ, ಅದು ಬಂದಿಲ್ಲ ಅಂದರೆ ನಿಮಗೆ, ಹಾಗೆ 219ಗಿಂತ ಕಡಿಮೆ ಇದ್ದರೆ NC ಅಂತ ತೋರಿಸುತ್ತೆ. ಅಂದರೆ ನಾಟ್ ಕಂಪ್ಲೀಟೆಡ್, ನಾಟ್ ಕ್ಲಿಯರ್ ಅಂದರೆ ಇದರ ಅರ್ಥ ಫೇಲ್ ಅಂತಲೇ. ಆದರೆ ನಿಮ್ಗೆ ಫೇಲ್ ಅಂತ ತೋರಿಸ್ಬಾರ್ದು ಅಂತ ನಾಟ್ ಕಂಪ್ಲೀಟೆಡ್ ಅಂತ ತೋರಿಸುತ್ತೆ. ಸೊ ನೆಕ್ಸ್ಟ್ ಏನಂದರೆ ಎಕ್ಸ್ ಅಂತ ಬರುತ್ತೆ. ಇದರ ಹತ್ರ ಏನಂದರೆ ಎಕ್ಸ್ ಅಂದರೆ ಆ ಸಬ್ಜೆಕ್ಟ್ ಇಂದ ಸ್ಟೂಡೆಂಟ್ ಎಕ್ಸೆಪ್ಟೆಡ್ ಆಗಿದ್ದಾನೆ ಅಂತ. ಅಂದರೆ ಅದರ ಅರ್ಥ ಏನಂದರೆ, ಈಗ ಎಲ್ಲ ಸಬ್ಜೆಕ್ಟ್ ಪಾಸ್ ಆಗಿರುತ್ತೆ, ಯಾವ್ದಾದ್ರು ಒಂದು ಸಬ್ಜೆಕ್ಟು 30 ಬಂದಿದ್ದರೆ, ಎಲ್ಲ ಸಬ್ಜೆಕ್ಟು 35, 37, 45, 50 ಬಂದುಬಿಟ್ಟು ಒಂದು ಸಬ್ಜೆಕ್ಟ್ 30 ಬಂದಿದೆ, ಅದು ಪಾಸ್ ಅಂತಲೇ ಕನ್ಸಿಡರ್ ಮಾಡ್ತಾರೆ. ಮತ್ತು ನೀವು ಎಕ್ಸಾಮ್ ಬರಿಬೇಕಂತ ಏನಿಲ್ಲ. ಸೊ ಅದನ್ನು ಸ್ಕಿಪ್ ಮಾಡ್ಬೋದು, ನೀವು ಏನು ಬರಿಬೇಕಂತೇನಿಲ್ಲ. ಸೊ ಅದರಿಂದ ಏನೂ ಆಗೋಲ್ಲ, ಪಾಸ್ ಅಂತಲೇ ತೋರಿಸುತ್ತೆ ರಿಸಲ್ಟ್ ಕೂಡ. ಸೊ ಅದ್ರ ಬಗ್ಗೆ ಏನು ಟೆನ್ಷನ್ ಮಾಡ್ಕೊಳೋದು ಬೇಡ. ಇನ್ನು F ಅಂತ ತೋರಿಸಿದ್ರೆ ಸ್ಟ್ರೈಟ್ ಫೇಲ್ ಅಂತಲೇ, ಸಬ್ಜೆಕ್ಟ್ ಕ್ಲಿಯರ್ ಆಗಿಲ್ಲ ಅಂತ ಅರ್ಥ. ಇದು ನಾರ್ಮಲಾಗಿ ಈಗ ತೋರಿಸಲ್ಲ, NC ಅಂತಲೇ ತೋರಿಸುತ್ತೆ. ಅಂದರೆ ಎಲ್ಲ ಸಬ್ಜೆಕ್ಟು ಫೇಲ್ ಆಗೋ ಸ್ಟೂಡೆಂಟ್ಗೆ F ಫೇಲ್ ಅಂತ ತೋರಿಸುತ್ತೆ. ಇನ್ನು P ಅಂತ ಬಂತಂದರೆ ಪಾಸ್ ಅಂತ. ಯಾರೆಲ್ಲ ಪಾಸ್ ಆಗಿದ್ದಾರೆ ಎಲ್ಲರಿಗೂ ಕಂಗ್ರ್ಯಾಚುಲೇಷನ್ ಅಂತ ಹೇಳ್ತಾ, ಯಾರೆಲ್ಲ ಫೇಲ್ ಆಗಿದ್ರೆ ಅವರಿಗೂ ಕೂಡ ಕಂಗ್ರ್ಯಾಚುಲೇಷನ್. ನೆಕ್ಸ್ಟ್ ಎಕ್ಸಾಮ್ನ ಬರೆದ್ಬಿಟ್ಟು ಪಾಸ್ ಆಗಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಏನು ಮಾಡ್ತೀನಿ, ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಯಾರಿಗೆಲ್ಲ ಈ ಥರ ಪ್ರಾಬ್ಲಮ್ ಈ ಥರ ತೋರಿಸ್ತಿದೆ ಅವರಿಗೂ ಶೇರ್ ಮಾಡಿ, ಅವರಿಗೂ ಕೂಡ ಈ ಒಂದು ವಿಷಯನ ತಿಳಿಸಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.